ಮಗ ಧಾರವಾಡಕ್ಕೆ ಹೋಗಿದ್ದಾನೆ, ಓದಿ ಏನೋ ಒಂದು ಸರ್ಕಾರಿ ನೌಕರಿ ತಗೊಂಡ್ ಬರ್ತಾನೆ ಅಂತ ಕನಸನ್ನ ಕಂಡು ಅದೆಷ್ಟೋ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬದ ತಂದೆ ತಾಯಿ ತಮ್ಮ ಮಕ್ಕಳನ್ನ ಧಾರವಾಡಕ್ಕೆ, ಬೆಂಗಳೂರಿಗೆ, ವಿಜಯಪುರಗಳಿಗೆ ಓದೋದಕ್ಕೆ ಕಳಿಸ್ತಾರೆ. ಬಟ್ ಈ ಒಂದು ಸರ್ಕಾರ, ಈಗೇನು ಆಡಳಿತದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ, ಕಳೆದ 3 ವರ್ಷದಿಂದ ಯಾವುದೇ ಒಂದು ನೇಮಕಾತಿಗಳನ್ನ ಮಾಡದೆ ಓದ್ತಾ ಇರುವಂತಹ ಆಸ್ಪಿರೆಂಟ್ಸ್ ಗಳ ಮಾನಸಿಕ ಒತ್ತಡವನ್ನ ಹೆಚ್ಚು ಮಾಡಿದ. ದಿನೇ ದಿನ ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂತವರಿಗೆ ಸ್ಟಡೀಸ್ ಅಷ್ಟೇ ಪ್ರೆಸರ್ ಇರಲ್ಲ, ಮೆಂಟಲಿ ಹೊರಗಡೆ ಸಮಾಜದ ಒಂದು ಒತ್ತಡ ಇರುತ್ತೆ, ತಂದೆ ತಾಯಿಗಳ ಪ್ರೆಷರ್ ಇರುತ್ತೆ, ಫಿನಾನ್ಷಿಯಲ್ ಆರ್ಥಿಕವಾಗಿ ಒಂದು ತಿಂಗಳಾಯ್ತು ಅಂತಂದ್ರೆ ಮುಂದಿನ ತಿಂಗಳು ರೂಮ್ ಬಾಡಿಗೆ ಹೆಂಗ್ ಕಟ್ಟೋದು, ಲೈಬ್ರರಿ ಫೀಸ್ ಹೆಂಗ್ ಹೊಂದಿಸೋದು, ಮೆಸ್ ಬಿಲ್ ಅನ್ನು ಹೆಂಗ್ ತುಂಬೋದು, ಫೋನ್ ರೀಚಾರ್ಜು, ತಮ್ಮ ಖರ್ಚುಗಳು, ಈ ಎಲ್ಲ ಒತ್ತಡದ ನಡುವೆ 25-26 ವರ್ಷ ಆದ್ರೂ ಉದ್ಯೋಗ ಇಲ್ಲದೆ, ಇನ್ ಕೆಲವರು 30-35 ವರ್ಷ ಆದ್ರೂ ಕೂಡ ಇನ್ನೂ ನೋಟಿಫಿಕೇಶನ್ಸ್ ಗಾಗಿ ಕಾಯ್ತಾ ಇದ್ದಾರೆ. ಸೊ ಇವತ್ತು ಧಾರವಾಡದಲ್ಲಿ ಮತ್ತೊಂದು ದುರ್ಘಟನೆ ನಡೆದಿದೆ. ಅದೇನು ಅಂತಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಮಾರುತಿ ಅಂತೇಳಿ 25 ವರ್ಷದ ಯುವಕ ಹಠಾತ್ ಆಗಿ ಹೃದಯಾಘಾತದಿಂದ ಬೆಳಿಗ್ಗೆ ನಿಧನರಾಗಿದ್ದಾರೆ. ಇವತ್ತು ಆಲ್ರೆಡಿ ನಾನು ನಮ್ಮ ಸ್ನೇಹಿತರು ಕೂಡ ಅಲ್ಲೇ ಇರುವಂತವ್ರು ಕರೆ ಮಾಡಿ ತಿಳಿಸಿದ್ರು, ಅಣ್ಣ ಈ ರೀತಿ ಆಗಿದೆ, ನಿನ್ನೆ ರಾತ್ರಿ ಕೂಡ ಅವರಿಗೆ ಸ್ವಲ್ಪ ಚೆಸ್ಟ್ ಪೇನ್ ಇತ್ತಂತೆ, ಬಟ್ ಅದನ್ನ ನಿರ್ಲಕ್ಷ್ಯ ಮಾಡಿ ಹಂಗೆ ಮಲ್ಕೊಂಡಿದ್ದಾನೆ. ಬೆಳಗ್ಗೆ ಏನೋ ವಾಕ್ ಮಾಡಿ ಬರೋಷ್ಟರಲ್ಲಿ ಸಡನ್ ಆಗಿ ರೀತಿ ಆಗಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಕೂಡ ಅದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಏನು ಮಾಡೋಕ್ಕಾಗಿಲ್ಲ. ನೋಡಿ, ಒಂದು ವಿಷಯ ಹೇಳ್ತೀನಿ, ಧಾರವಾಡ ಅಂತಾನೆ ಅಲ್ಲ, ನೀವು ಯಾವುದೇ ಊರಿಗೆ ಓದಕ್ ಹೋಗ್ಲಿ, ಮನೆ ಬಿಟ್ಟು ಹೊರಗೆ ಹೋದ್ಮೇಲೆ ನಿಮ್ಗೆ ಊಟದ ಟೆನ್ಷನ್ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಮನೆಯಲ್ಲಿ ಸಿಗುವಂತ ಫುಡ್ ನಿಮ್ಗೆ ಔಟ್ಸೈಡ್ ಹೋಟ್ಲ್ ಆಗಿರ್ಬೋದು, ಎಲ್ಲೇ PG ಮೆಸ್ಗಳಲ್ಲೆಲ್ಲೂ ಸಿಗಲ್ಲ. ಅವರೆಲ್ಲ ಕೂಡ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಆ ಹೋಟ್ಲನ್ನು, ಆ PG ನಡೆಸ್ತಿರ್ತಾರೆ ಹೊರತು ಒಳ್ಳೆ ಆಹಾರ ಕೊಡಬೇಕು ನಮ್ಮ ಮಕ್ಕಳ ತರ ಅಂತ ಎಲ್ಲೂ ಯಾರಿಗೂ ಇಂಟೆನ್ಷನ್ ಇರಲ್ಲ. ಕೆಲವರಿಗೆಲ್ಲ ಒಂದಿಷ್ಟು ಜನ ಮಾಡ್ತಾರ ಆ ರೀತಿ. ಆ ಫುಡ್ ಮತ್ತೆ ಅದರ ನಡುವೆ ನಿಮಗಿರುವಂತ ಟೆನ್ಷನ್, ಮತ್ತೆ ಏನಾದ್ರು ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ದಯವಿಟ್ಟು ಅಂತ ಯಾವ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಇವತ್ತು ನಾವು ಬದುಕಿರೋದೇ ಹೆಚ್ಚು ಅನ್ನಂಗ ಆಗಿದೆ ಸ್ಥಿತಿಗತಿ. ಕೊರೋನಾ ಆದ್ಮೇಲೆ ನಮ್ಮ ಹೆಲ್ತ್ ಇಶ್ಯೂಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ತುಂಬಾ ಜನ ನೀವು ನೋಡಿದ್ರೆ ಇತ್ತೀಚೆಗೆ ಹಲವಾರು ಜನ ಒಳ್ಳೆ ಫಿಟ್ ಆಗಿರುವಂತ ನಟರು ಕೂಡ ಹೃದಯಾಘಾತಕ್ಕೆ ಬಲಿಯಾದಂಥದ್ದು. ಪುನೀತ್ ರಾಜ್ಕುಮಾರ್ ಅವರೆಲ್ಲ ಅಷ್ಟು ವ್ಯಾಯಾಮ ಮಾಡ್ಕೊಂಡು ಅಷ್ಟೊಂದು ಫಿಟ್ ಆಗಿದ್ರು ಕೂಡ ಏನು ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಮಾನಸಿಕ ಒತ್ತಡವನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಈಗ ನಾವು ಬಾಯಿಂದ ಹೇಳ್ಬೋದು, ಬಟ್ ನಿಮ್ಗೆ ಮೆಂಟಲಿ ಬೇರೆ ರೀತಿ ಪ್ರೆಷರ್ ಇರುತ್ತೆ, ಅದು ಗೊತ್ತು. ಬಟ್ ದಯವಿಟ್ಟು ಕುಟುಂಬದಿಂದ ಏನೇ ಒತ್ತಡ ಇದ್ರು ಕೂಡ ದಯವಿಟ್ಟು ನೀವು ಅದನ್ನ ಮನಸ್ಸಿಗೆ ತೆಗೆದುಕೊಳಕ್ ಹೋಗ್ಬೇಡಿ. ಸಮಾಜದಲ್ಲಿ ನೀನ್ ಏನಾದ್ರೂ ಮಾತಾಡ್ತಾರೆ, ನಾಳೆ ಸಕ್ಸಸ್ ಆಗಿ ಬಂದ್ರು ನಿನ್ ಬಗ್ಗೆ ಮಾತಾಡ್ತಾರೆ, ಫೇಲ್ಯೂರ್ ಆದ್ರೂ ಮಾತಾಡ್ತಾರೆ. ಅವ್ರು ಯಾರೋ ಬಂದು ನಿಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕಲ್ಲ. ನೀವು ಜೀವಂತ ಆಗಿದ್ರೆ ಅಟ್ಲೀಸ್ಟ್ ಮನೆಗೆ ಹೋಗಿ ನಿಮ್ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬಹುದು, ಒಂದ್ ಒಳ್ಳೆ ಮಗ ಆಗಿರ್ಬೋದು ಹೊರತು ಈ ರೀತಿ ಈ ಹಿಂದೆ ಕೂಡ ನಮ್ಮ ರಾಯಚೂರಿನ ಬಾಗಲವಾಡದ ಗ್ರಾಮದ ಯುವಕ ಏನೋ ತನ್ನ ಪ್ರಾಣವನ್ನು ಕಳ್ಕೊಂಡ. ಆ ರೀತಿ ಕೆಟ್ಟ ನಿರ್ಧಾರಗಳನ್ನ ಕೈಗೊಳ್ಬೇಡಿ ಯಾವುದೇ ಕಾರಣಕ್ಕೂ. ಯಾಕೆಂತಂದ್ರೆ ಇವತ್ತು ಸರ್ಕಾರಿ ಉದ್ಯೋಗ ಒಂದೇ ಬದುಕು ಅನ್ನುವಂಥದ್ದಲ್ಲ, ಅದು ಸೊಸೈಟಿ ರೂಪಿಸಿರುವಂತ ಕಟ್ಟಳೆ. ಬಟ್ ಅದರ ಆಚೆಗೂ ಕೂಡ ಎಷ್ಟೋ ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ. ಇವತ್ತು ನಮ್ಮ ಅಪ್ಪ ಅಮ್ಮ, ಅವ್ರಪ್ಪ ಅಮ್ಮ ಅವರೇನು ಗೌರ್ಮೆಂಟ್ ಜಾಬ್ ಓದುವಂತವ್ರಲ್ಲ, ಅದನ್ನೇ ನೆಚ್ಕೊಂಡು ಬದುಕ್ದಂತವ್ರಲ್ಲ, ಏನೋ ಒಂದು ಬದುಕಿದ್ರು. ಇವತ್ತು ಎಷ್ಟೋ ಜನ ಭಿಕ್ಷೆ ಬೇಡ್ಕೊಂಡು ಬದುಕೋರಿದ್ದಾರೆ, ರೋಡಲ್ಲಿ ಏನೋ ಚಿಂದಿ ಆಯ್ದು ಬದುಕುತ್ತಿದ್ದಾರೆ, ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದಾರೆ, ಕೈಕಾಲು ಇಲ್ಲದೆ ಇರೋರೆಲ್ಲ ಏನೇನೋ ಮಾಡ್ತಾ ಇದಾರೆ. ಅಂತದ್ರಲ್ಲಿ ನಾವು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒತ್ತಡವನ್ನ ತೆಗೆದುಕೊಂಡು ಪ್ರೆಷರ್ ಹಾಕೊಂಡು ನಮ್ಮ ಮೇಲೆ ನಾವೇ ಮಾನಸಿಕವಾಗಿ ಹಿಂಸೆಗೆ ಒಳಪಡಿಸಿಕೊಳ್ಳುವಂಥದ್ದು ನಮ್ಮನ್ನ ನಾವು ದಯವಿಟ್ಟು ಅದನ್ನು ಯಾರು ಮಾಡಬೇಡಿ. ಯಾಕೆಂತಂದ್ರೆ ಇವತ್ತು ಆಹಾರ, ಗಾಳಿ, ನೀರು ಎಲ್ಲವೂ ಕೂಡ ಕಲುಷಿತ ಕಂಪ್ಲೀಟ್ಲಿ. ಎಲ್ಲದರಲ್ಲೂ ಕೂಡ ರಾಸಾಯನಿಕಗಳು ತುಂಬಿದೆ. ಸೊ ನಾವಿರುವಂತ ಜೀವಿತಾವಧಿನೇ ಕಮ್ಮಿ ಆಗೋಗಿದೀವಿ. 60 ವರ್ಷ, 55-60 ವರ್ಷ ಬದುಕಿದ್ರೆ ದೊಡ್ಡದು ಅನ್ನೋ ರೀತಿ ಇದೆ. ಅದ್ರಲ್ಲಿ ನಾವೀಗ ಅರ್ಧ ಆಯಸ್ ಕಳೆದು ಬಿಟ್ಟಿದೀವಿ. ಇನ್ನೊಂದು 30 years ಬದುಕೋದಕ್ಕೆ ಇಷ್ಟೆಲ್ಲ ಮೆಂಟಲಿ ಪ್ರೆಷರ್ ತೆಗೆದುಕೊಂಡು ಹೋಗೋದು ಬೇಡ. ಸೊ ನೋಡಿ, ಸರ್ಕಾರ ಮಾಡ್ಬೇಕಾಗಿತ್ತು, ಅವ್ರಿಗಂತೂ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿದ್ದಾರೆ. ಅವ್ರಿಗೆ ಯಾವುದು ಕಿವಿಯಿಂದ ಕೇಳ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಈಗಾಗಲೇ ಎಷ್ಟು ಜನ ಬಲಿಯಾದ್ರು ಹೇಳಿ, ಎಷ್ಟು ಜನ ಬಲಿಯಾದ್ರು, ಏನೇ ಆದ್ರೂ ಕೂಡ ಸರ್ಕಾರ ತನ್ನ ಸ್ವ ಹಿತಾಸಕ್ತಿಯಲ್ಲೇ ಬ್ಯುಸಿ ಆಗಿದೆ. CM ಅವರು ತಮ್ಮ ಮಗನಿಗೆ DCM ಸ್ಥಾನ ಕೊಡ್ಸಕ್ ಹೊರಟಿದ್ದಾರೆ. ಸಚಿವರು ತಮ್ಮ ಮತ್ತೆ ಹೊಸ ಸಂಪುಟದಲ್ಲಿ ಯಾರ್ಯಾರು ಸೇರಬೇಕು, ಯಾರಿಗೆ ಯಾವ ಖಾತೆ ಕೊಡ್ಬೇಕು ಅನ್ನೋ ಕಿತ್ತಾಟದಲ್ಲಿದ್ದಾರೆ. ಅವರ ಅಭಿಮಾನಿಗಳು ಅವ್ರ ಪೋಸ್ಟರ್ಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಪೊಲೀಸ್ ಕಮಿಷನರ್ಗಳು ವಿದ್ಯಾರ್ಥಿಗಳ ಹೋರಾಟಕ್ಕೆ ಅವಕಾಶ ಕೊಡದೆ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನೀವು ಮಾನಸಿಕವಾಗಿ ನೊಂದ್ಕೊಂಡು ಲೈಬ್ರರಿಲಿ ಕೂತ್ಕೊಂಡು ಆಡೋದು, ಅದೇನು ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾವು ಬಾಯಿಂದ ಹೇಳಿದ ಸುಲಭ ಅಲ್ಲ ನಿಮ್ಮ ಮನಸ್ಸಿನ ನೋವನ್ನ ಅರ್ಥಕೊಳ್ಳೋದು. ಬಟ್ ನನ್ನ ಕಡೆಯಿಂದ ಏನಾಗುತ್ತೋ ನೀವು ಖಂಡಿತವಾಗಿ ಸಹಾಯ ಕೇಳಿ ಮಾಡ್ತೀನಿ. ದಯವಿಟ್ಟು ಎಷ್ಟೋ ಜನ ಸಡನ್ ಆಗಿ ಮೆಸೇಜ್ ಮಾಡಿ ಅಳುವಂಥದ್ದು, ಕರೆ ಮಾಡಿ ಈ ರೀತಿ ಆಗ್ತಾ ಇದೆ. ಸರಿ, ಏನು ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನ ನಾವು ನಿಮ್ಗೆ ಖಂಡಿತವಾಗಿ ಸಹಾಯ ಮಾಡ್ಬೋದು. ಬಟ್ ಅದನ್ನು ಮೀರಿ ನೋಟಿಫಿಕೇಶನ್ ಮಾಡ್ಸೋಕಂತೂ ನಾವ್ ಯಾರೋ ಸಚಿವರಲ್ಲ, CM ಅಲ್ಲ, ಏನೂ ಅಲ್ಲ. ನಮ್ಮ ಕಡೆಯಿಂದ
ಸರ್ಕಾರಕ್ಕೆ ಒತ್ತಡ ಹಾಕುವಂತ ಕೆಲಸ ಏನ್ ಮಾಡುತ್ತೋ ಅದನ್ನ ಮಾಡ್ಬೋದು. ದಯವಿಟ್ಟು ಇನ್ನೊಂದು ವಾರ ಕಾಯಿರಿ, PC ನೋಟಿಫಿಕೇಶನ್ ಆಗುತ್ತೆ. ಯಾರು ಕೂಡ ಆತಂಕಕ್ಕೊಳಗಾಗ್ಬೇಡಿ. ಮೈಂಡ್ ಅನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಮೆಡಿಟೇಷನ್ ಮಾಡುವಂಥದ್ದು, ಕೂಲ್ ಆಗಿರುವಂಥದ್ದು ಇರಿ. ನಿಮ್ಮ ಸ್ನೇಹಿತರ ಜೊತೆ ಸಮಯ ಕಳೆಯಿರಿ ಹೊರತು ಇಲ್ಲ ತುಂಬಾ ಅಷ್ಟು ಆಗ್ತಾ ಇಲ್ಲ ನಮಗೆ ಮೆಂಟಲಿ ಪ್ರೆಷರ್ ಅಂದ್ರೆ ನಿಮ್ಮ ಊರುಗಳಿಗೆ ಹೋಗಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮಂದ್ರ ಜೊತೆ ಒಂದು ವಾರ ಇದ್ದು ಬನ್ನಿ. ದಯವಿಟ್ಟು ಸ್ವಲ್ಪ ಮನಃಶಾಂತಿಯನ್ನ ಕಾಪಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇವತ್ತಲ್ಲ ನಾಳೆ ನೋಟಿಫಿಕೇಶನ್ ಆಗ್ಬೋದು, ಪರೀಕ್ಷೆ ಬರಿಬೋದು, ಬಟ್ ಹೋದಂತ ಪ್ರಾಣ ವಾಪಸ್ ತರಕ್ಕಾಗಲ್ಲ. ಸೊ ಇವತ್ತೇನವರ ಆಗಿದೆ ಒಂದು ಸಾವು, ಆ ಕುಟುಂಬಕ್ಕೆ ಒಂದು ದುಃಖವನ್ನ ಭರಿಸುವ ಶಕ್ತಿ ಆ ದೇವರು ಕೊಡ್ಲಿ. ಯಾಕೆ ಅಂತಂದ್ರೆ ನಾವು ಎಷ್ಟೇ ಕೋಟಿ ಆಸ್ತಿ, ಏನೇ ಹಣ ಸಂಪಾದಿಸ್ಬೋದು, ಬಟ್ ಮಕ್ಕಳನ್ನ ಸಂಪಾದಿಸೋಕ್ ಆಗಲ್ಲ. ಅದು ಕಳ್ಕೊಂಡವ್ರಿಗೆ ಆ ನೋವು ಗೊತ್ತಿರುತ್ತೆ ಅಂಡ್ ಅವ್ರು ಅದನ್ನ ಅನುಭವಿಸ್ತಾ ಇರ್ತಾರೆ. ಇಲ್ಲಿಂದ ಕೊನೆ ಜೀವಂತ ಇರೋವರೆಗೂ ಕೂಡ ಆ ನೋವು ಅವ್ರನ್ನ ಕಾಡ್ತಾನೆ ಇರುತ್ತೆ. ಇಷ್ಟು ಎದೆ ಎತ್ತರಕ್ಕೆ ಬೆಳೆದ್ ನಿಂತ ಮಗ ಸಡನ್ ಆಗಿ ನಮ್ ಕಣ್ಮರೆ ಆಗ್ಬಿಡ್ತಾನೆ ಅಂತಂದ್ರೆ ಯಾವ ತಂದೆ ತಾಯಿಗೂ ಕೂಡ ಆ ಶೋಕವನ್ನ ತಡ್ಕೊಳಕ್ ಆಗಲ್ಲ. ನೋಡಿ, ಧಾರವಾಡ ಅಂತಾನೆ ಇಲ್ಲ, ವಿಜಯಪುರದಲ್ಲೂ ತುಂಬಾ ಜನ ಓದ್ತಾ ಇದ್ದಾರೆ, ಬೆಂಗಳೂರಲ್ಲೂ ಇದೀರಾ, ನಿಮ್ ಊರಲ್ಲೂ ಕೂತ್ ಓದ್ತಾ ಇರ್ತೀರಾ. ಯಾವುದೇ ಸುದ್ದಿಯನ್ನ ಕೇಳಿ ಕೂಡ ಪ್ಯಾನಿಕ್ ಆಗ್ಬೇಡಿ. ಏನೋ ಒಂದು ವಿಷಯ ಬರ್ತಾ ಇರುತ್ತೆ, ಸಡನ್ ಆಗಿ ಆಗಲ್ವಂತ ಹೆಂಗಂದ್ರೆ ಏನು ತಲೆ ಕೆಡಿಸ್ಕೋಬೇಡಿ. ಆಗಲ್ವಾ, ಅದಿಲ್ಲ ಅಂದ್ರೆ ಇನ್ನೊಂದು ಪ್ಲಾನ್ ರೆಡಿ ಇರುತ್ತೆ. ಭಗವಂತ ನಿಮ್ಮನ್ನು ಹುಡ್ಸಿದಾನಂದ್ರೆ ನಿಮ್ದೇ ಆದಂತ ಒಂದು ದಾರಿಯನ್ನು ನಿಮ್ಗೆ ಸೃಷ್ಟಿಸಿರ್ತಾನೆ. ಅದ್ ಸಿಗೋವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕು ಹೊರತು ಅವಸರ ಮಾಡಬೇಡಿ. ತುಂಬಾ ಜನ ತುಂಬಾ ಅಂದ್ರೆ ತುಂಬಾ ಪ್ಯಾನಿಕ್ ಆಗೋದು ನೋಡಿದೀನಿ ನಾನು. ಸಡನ್ ಆಗಿ ಫ್ರಸ್ಟ್ರೇಷನ್ ಆಗುವಂಥದ್ದು ಕೇಳ್ತಾ ಇರ್ತಾರೆ ನೋಟಿಫಿಕೇಶನ್. ಪಾಪ ನಮಗೂ ಅದು ಗೊತ್ತು, ನಿಮ್ ಕಷ್ಟ ಅರ್ಥ ಆಗುತ್ತೆ. ನಾನು ಒಬ್ಬನೇ ಅಲ್ಲ, ಹ್ಯೂಮನ್ ಆಗಿ ನಾವೇನ್ ಮನುಷ್ಯರಾಗಿ ಹುಟ್ಟಿದ್ವಿ, ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರ ನೋವು ಅರ್ಥ ಆಗುತ್ತೆ. ಯಾಕಂದ್ರೆ ಆ ಸಂವೇದನಾಶೀಲತೆ ನಮ್ಮಲ್ಲಿ ಇರುತ್ತೆ. ಸೊ ಇವತ್ತಾಗಿರುವಂತ ಘಟನೆ ಸರ್ಕಾರಕ್ಕೆ ತಲುಪಬೇಕು. ಅದು ಮಾಧ್ಯಮಗಳಿಗೂ ಕೂಡ ಆ ವಿಷಯವನ್ನ ಮುಡಿಸ್ತೀವಿ. ಅದನ್ನಾದ್ರೂ ನೋಡಿ. ಈಗ ಹೊಸ ಮುಖ್ಯಮಂತ್ರಿಗಳು ಇವತ್ತೇನು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ದಯವಿಟ್ಟು ಅವರು ನೋಟಿಫಿಕೇಶನ್ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಅದಕ್ಕೆ ನಾವು ಯಾವ ರೀತಿ ಒತ್ತಡ ಹಾಕಬೇಕು ಹಾಕ್ತೀವಿ. ನೀವೆಲ್ಲರೂ ಕೂಡ ನಿರಂತರವಾಗಿ ಓದಿನಲ್ಲಿ ಮಗ್ನರಾಗಿ ಯಾವುದೇ ಚಿಂತೆಗಳನ್ನು ಮಾಡಕ್ಕೆ ಹೋಗಬೇಡಿ. ಧನ್ಯವಾದಗಳು.